ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಊರಿಂದ ನನ್ನ ಫ್ರೆಂಡ್ ಬಂದಿದ್ಲು, ಚೈಲ್ಡ್ಹುಡ್ ಫ್ರೆಂಡ್ ಸಂಗೀತ ಅಂತೇಳಿ. ಇನ್ನೊಬ್ಳು ಫ್ರೆಂಡು ಅನುರಾಧ. ಬಟ್ ಅವಳು ಇವಳು 4 ಜನ ಸೇರಿ ಕೇಕ್ ಶೋಗೆ ಹೋಗಿದ್ವಿ ಇವತ್ತು. ಇದು ಕೇಕ್ ಶೋ ಎಲ್ಲಾಯಿತು ಅಂದರೆ ಅರಮನೆ ಪ್ಯಾಲೇಸಲ್ಲಿ. ತುಂಬ ಚೆನ್ನಾಗಿದೆ, ಹೋಗಿ ಬನ್ನಿ ನೀವು ಒಂದ್ಸರಿ. ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೀವಿ. ಅವಳು ತೊಗೊಂಡ್ಳು ಜಾಸ್ತಿ, ನಾನೇನು ತೊಗೊಂಡಿಲ್ಲ. ಮೇನ್ ಅಂದರೆ ಮಡಿಕೆ ತೊಗೊಂಡ್ಳು. ಅವಳಿಗೆ ಮಡಿಕೆ ತುಂಬ ಇಷ್ಟ ಆಯಿತು. ಫಿನಿಶಿಂಗ್ ಆಗಿ ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. ಬಟ್ ಇದೊಂದು ಫ್ರೂಟ್ಸದು ಇದೊಂದು ಪ್ಲೇಟ್, ಇದೊಂದು ತೊಗೊಂಡೆ ನಾನು, ಏನು ತೊಗೊಂಡಿಲ್ಲ. ತುಂಬ ಚೆನ್ನಾಗಿದೆ. ಇದು ಎಷ್ಟು ಕೊಟ್ಟು ಸಂಗೀತ? 60 70 ರುಪೀಸಿಗೆ 1 ಪೀಸ್. ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ಬೋದು, ತುಂಬ ತಿಕ್ಕಾಗಿದೆ, ತುಂಬ ಗಟ್ಟಿ. ಇದು ತುಂಬ ಚೆನ್ನಾಗಿದೆ. ಎಲ್ಲಾನು ಹಾಗೆ, ಇದೂ ಹಾಗೆ. ಇದೂ ಹಾಗೆ ತುಂಬ ಚೆನ್ನಾಗಿದೆ. ಇದು ಮತ್ತು ತುಂಬ ತಿಕ್ಕಾಗಿ ಬರುತ್ತೆ. ಇದು ಎಷ್ಟು ಕೊಟ್ಟವಲ್ಲ? 150ನಾ? ಇದು 150. ತುಂಬ ವರ್ತ್ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಹೋಗಿ ಶಾಪಿಂಗ್ ಮಾಡಿ, ಅಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಡೈನಿಂಗ್ ಮೇಲೆ ಇಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು 4 ಪೀಸು, ಇದು 2 ಸೆಟ್ಟು, ಇದೊಂದು ಪ್ಲೇಟ್, ಇದೊಂದು ತೊಗೊಂಡ್ಳು ಅವಳು. ಹಾಗೆ ಇನ್ನೊಂದು ಬಾಂದಿನಿ ಸೀರೆ ತೊಗೊಂಡಿದ್ದಾಳೆ, ತುಂಬ ಚೆನ್ನಾಗಿದೆ. ಇದು 2500 ಹೇಳಿದರು. ಬಟ್ 2000 ರೂಪಾಯಿ ಕೊಟ್ಟರು ಅವ್ರು ಫೈನಲಿ ಆಗಿ. ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಕ್ವಾಲಿಟಿನೂ ಹಾಗೆ ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ಸು ಚೆನ್ನಾಗಿದ್ದಾವೆ, ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು, ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಹಾಗೆ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಕೇಕ್ ಶೋ ಅರಮನೆ ಪ್ಯಾಲೇಸ್ ಎಲ್ಲಿ ಅಂತ. ಅರಮನೆ ಅಂದ್ರೆ ಇದು ಎಷ್ಟು ಸಲ ಹೋಗ್ತೀನಿ, ಕಡಿಮೆ ಕೇಳ್ತೀನಿ, ಕೊಡೋಂಗಿಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡು ನಾನು ಇವತ್ತು ಜಯನಗರ್ ಸ್ಟ್ರೀಟ್ ಶಾಪಿಗೆ ಹೋಗಿದ್ವಿ. ಹಾಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಬಟ್ ನಾನೇನು ತೊಗೊಂಡಿಲ್ಲ, ಅವಳೇ ತೊಗೊಂಡಿರೋದು ಸಂಗೀತ. ಹಾಗೆ ಅವಳ ಮಗಳಿಗೆ ತೊಗೊಂಡಿರೋದು ವಿನೂತಾಗೆ. ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಬಾಗಿಲು ತೋರಣ ಕಲರ್ ಮಾತ್ರ ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದು 250, 300 ಹೇಳಿದರು, 250 ಕೊಟ್ಟರು. ತುಂಬ ಚೆನ್ನಾಗಿದೆ. ಕಲರು ಬೇಬಿ ಪಿಂಕು ಆ್ಯಂಡ್ ಕ್ರೀಮ್ ಕಲರ್. ಇದೊಂದು ಎಲ್ಲ ಫುಲ್ಲು ಜಾಸ್ತಿ ಪರ್ಚೇಸಿಂಗ್ ಅಂದರೆ ಸಂಗೀತ ಮಗಳಿಗೆ ವಿನೂತಾಗೆ ತೊಗೊಂಡಿರೋದು, ಅವಳಿಗೆ ಕಡಿಮೆ. ಒಂದು ಸ್ವಲ್ಪ ಟಾಪ್ಸ್ ತೊಗೊಂಡ್ಳು, ಡೈಲಿ ವೇರ್ದು ಟಾಪ್ಸು. 300 ಏನೋ 350ನೋ. ಬಟ್ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ಮನೇಲಿ ಹಾಕ್ಕೊಳಕ್ಕೆ ಇರಲಿ ಅಂತ ತೊಗೊಂಡು 4 ಪೀಸ್. ಚೆನ್ನಾಗಿದೆ. ಮತ್ತೇನು, ಇದೊಂದು ನೈಟ್ ಪ್ಯಾಂಟ್. ನಿನ್ನ ಮಗನಿಗೆ ಪರ್ಚೇಸ್ ಮಾಡಿರೋದಂದರೆ ಅವಳು ಇದೊಂದೇ ಎಲ್ಲ ಮಗಳಿಗೆ ತೊಗೊಂಡಿರೋದು. ಇದೊಂದು ಪ್ಯಾಂಟ್ ತೊಗೊಂಡಿದ್ದಾಳೆ ಅಷ್ಟೇ. ಮತ್ತು ಎಷ್ಟು ಕೊಟ್ಟರೆ ಇದು? 100. ಪರವಾಗಿಲ್ಲ. ಇದೊಂದು ತುಂಬ ಚೆನ್ನಾಗಿದೆ. ಇದನ್ನು ಫುಲ್ ಶಾಪಿಂಗ್ ಮಾಡಿದ್ಲು ಅವಳು ಇವತ್ತು. ಇನ್ನೂ ಬಿಟ್ಟಿದ್ರೆ ಇನ್ನೂ ತೊಗೊತಿದ್ಲು, ನಾನೇ ಕರ್ಕೊಂಬಂದ್ಬಿಟ್ಟೆ. ನನ್ನ ಮಗಳು ಸ್ಕೂಲ್ ಟೈಮ್ ಆಗುತ್ತೆ ಬಾ ಅಂತ. ಇದು ಪೇರ್ ತೊಗೊಂಡ್ಳು. ಎಷ್ಟಿರುತ್ತೆ ಇದು? 150ನಾ? ಪೀಸ್ 300. ತುಂಬ ಚೆನ್ನಾಗಿದೆ ಅಲ್ಲ, ಮಸ್ತ್ ಇದೆ. ಅಲ್ಲ ಎಷ್ಟು ವೇಟ್ ಐತೆ ನೋಡು ಹಂಗೆ. ತುಂಬ ಚೆನ್ನಾಗಿದ್ದಾರೆ. ನಮ್ಮ ಮನೇಲಿ ಇದೆ ಅಲ್ಲ, ಅದು ಸ್ವಲ್ಪ ವೇಟ್ ಕಡಿಮೆ, ಇದು ಗಟ್ಟಿಯಾಗಿದೆ. ನಮ್ಮ ಮನೇಲಿ ಇದೆ ಈ ಥರದ್ದು ದೊಡ್ಡ ಪೀಸು. ಇವಳು 2 ತೊಗೊಂಡು ಚೆನ್ನಾಗಿರುತ್ತೆ ಅಂತ. ಇದು ಎದುರು ಮಾಡಿರ್ತಾರೆ ನೋಡೆ, ದೀಪ ಹಾಕಿದಾಗ ಚೆನ್ನಾಗಿರುತ್ತೆ. ಮತ್ತೇನು ತೊಗೊಂಡಿತ್ತು ಮತ್ತೆ? ನಾನು ನನ್ನ ಮಗಳು ಸೇಮ್ ಇರ್ಲಂತ ಸೇಮ್ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. 2 ಪೀಸ್ 350 ಏನು 400 ಹಾಕ್ಕೊಟ್ರು. ತುಂಬ ಚೆನ್ನಾಗಿದೆ. 350 ಸೂಪರ್. ಕಲರ್ ಚೆನ್ನಾಗಿದೆ. ಕಲರು ವಿತ್ ಡಿಸೈನು ಇದು ಚೆನ್ನಾಗಿ ಬಂದಿದೆ. ಲೈಟ್ ಕಲರ್, ನೈಸ್.
ಮತ್ತೆ ನಮ್ಮ ಇದೇನು ವೆಸ್ಟರ್ನ್ ಡ್ರೆಸ್ ಅವಳಿಗೆ ವಿನುತಾಗೆ ಫುಲ್ಲು ಎಲ್ಲ ಇವತ್ತು ಆಲ್ಮೋಸ್ಟ್ 70% ಅವಳಿಗೆ ಮಗಳಿಗೆ ತಗೊಂಡಿರೋದು. ಮಗನಿಗೆ ಒಂದೇ ಪ್ಯಾಂಟ್. ಇದು ವೆಸ್ಟರ್ನ್ ಡ್ರೆಸ್ ತಗೊಂಡು ಚೆನ್ನಾಗಿದೆ. ಇದನ್ನು ನೈಸ್ ಬಟ್ಟೆ ತುಂಬ ಚೆನ್ನಾಗೈತಲ್ಲ. ಸೂಪರ್ ಎಷ್ಟು ಕೊಟ್ರಿದ್ದು? 700. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ ಇದರಲ್ಲಿ. ತುಂಬ ಕಲರ್ಸ್ ಇದ್ವು. ನನಗೆ ಮೆರೂನ್ ಇಷ್ಟ ಆಯಿತು. ಗ್ರೀನ್ ಇತ್ತು, 4-5 ಕಲರ್ಸ್ ಇತ್ತು. ಗೋಲ್ಡನ್ ಇಲ್ಲ. ಇದು ಅವಳಿಗೆ ತಗೊಂಡ್ಲು ಸಂಗೀತಗೆ. ಚೆನ್ನಾಗಿದೆ ಇದನ್ನು. 850 ಇದು ಬಟ್ಟೆ ಚೆನ್ನಾಗಿದೆ ಅಲ್ಲ. ಹೊಸ ಹೊಸ ಪ್ಯಾಟ್ರನ್ಸ್ ಬರುತ್ತೆ ಜಯನಗರದಲ್ಲಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಹಾಗೆ ಬಟ್ಟೆನೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಸ್ಲಿಪ್ಪರ್ಸ್ ಮತ್ತಿದೇನು ಎಷ್ಟು ತಗೊಂಡೆ ನೀನು? ಇದೊಂದು ಪ್ಯಾಂಟ್ ಅವಳದೆ, ನೈಟ್ ಪ್ಯಾಂಟ್. ಇದು ಇವ್ದೂ ವಿನುತಂದೆ, ಎಲ್ಲ ಅವಳವೆ. ಮಜಾ ಈ ಸರ. ಆಯ್ತು. ಮತ್ತೆ ಸಿಂಪಲ್ ಸರ ಅಂದ್ರೂ ಒಂದು 6-5 ಸಾವಿರ ಖರ್ಚು ಮಾಡಿಸಿದ್ಲು ಅವ್ರ ಅಮ್ಮನ ಜೊತೆ. ಸೊ ಏನಾಗಬೇಕು. ಇದು ನೈಸ್ ಕ್ಲಿಪ್. ಇದೆಲ್ಲ ಇಟ್ಕೊಂತೀಯ? ಸೈಡ್ಗೆ. ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಸರ. ಪ್ರತ್ತಲ್ಲಿ ಕಾಣಿಸುತ್ತಾ ನೋಡಿ. ಇದು ಯಾರಿಗಾದ್ರೂ ಕಾಣಿಸುತ್ತಾ? ಈ ಹುಡುಗಿಯರಿಗೆಲ್ಲ ಇಂಥವೇ ಇರ್ಬೇಕು. ತುಂಬ ನೀವು ಹುಡುಗಿಗೆ ಕಾಣ್ಲಾರಂಗಿರ್ಬೇಕು. ಯಾರಾದ್ರೂ ಹಿಂಗೆ ಮಾಡಿ ಹೇಳಿದ್ಬಿಟ್ರೆ ಕಿತ್ತೆ ಹೋಗುತ್ತೆ. ಬಟ್ ಚೆನ್ನಾಗಿದೆ, ಯುನೀಕ್ ಆಗಿದೆ ಪೀಸ್. ಒಳ್ಳೆ ಸೆಲೆಕ್ಷನ್ ಮಾಡ್ತಾಳೆ ಅವಳು ವಿನುತಾ. ಎಷ್ಟು ಅದಕ್ಕೆ? ಸೆಲೆಕ್ಷನ್ ಚೆನ್ನಾಗಿದೆ. 60 60 ರೂಪಾಯಿ. ಇದು ಮೋಸ್ಟ್ಲಿ 25 ಇರ್ಬೋದು. ಓಕೆ, ಮತ್ತೆ ಖಾಲಿ ಇನ್ನ ಬೇಕಾ? ಓಕೆ, ಸದ್ಯಕ್ಕೆ ಅಲ್ಲೊಂದು ಇಲ್ಲ, ಅದಿಲ್ಲ ಫ್ರೆಂಡ್ಸ್. ಸದ್ಯಕ್ಕೆ ಇವತ್ತಿಂದು ಶಾಪಿಂಗು ಇಷ್ಟ ಆಯಿತು. ನೋಡೋಣ ನಾಳೆಗೆ ಏನಾದರೂ ಪ್ಲಾನ್ ಇದ್ರೆ ಮತ್ತೆ ನಾಳೆ ಒಂದು ಸ್ವಲ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಹೆಂಗ ಅನ್ಸ್ತಪ್ಪ ನಿನಗೆ ಜಯನಗರ ಶಾಪಿಂಗ್? ತುಂಬ ಚೆನ್ನಾಗಿತ್ತು. ಬೆಂಗಳೂರು ಸುತ್ತಾಡಿ ಸುಸ್ತಾಗ್ಬಿಟ್ವಿ. ಎರಡೇ ದಿನ. ನಿನ್ನೆ ಆಚೆ ಹೋಗಿದ್ವಿ, ಮತ್ತೆ ಇವತ್ತು ನಾಳೆ ಚೆನ್ನಾಗಿ ಅನಿಸ್ತಪ್ಪ. ಹೆಂಗಿತ್ತು ಜಯನಗರ ಸ್ಟ್ರೀಟ್ ಶಾಪಿಂಗ್? ಸೂಪರ್ ಇದಾವ ಕಲರ್ಸ್, ಡಿಸೈನ್ಸ್. ಯಾವ ತಗೋಬೇಕು ಯಾವ್ದಿಲ್ಲ, ಯಾವ ತಗೋಬೇಕು ಯಾವ್ದಿಲ್ಲ. ದುಡ್ಡೊಂದು ಇರ್ಬೇಕಷ್ಟೇ. ಟೈಮ್ ಪೇಷನ್ಸ್ ಇರ್ಬೇಕು. ಓಡಾಡಿ ಇವಳಿಗೆ ಸುಸ್ತಾಳ, ಓಡಾಡಕ್ ಕಷ್ಟ ಒಂದ್ ಸ್ವಲ್ಪ. ಅಂದ್ರೂ ಎಲ್ಲ ಓಡಾಡಿ ತಗೊಂಡ್ಲಿ. ಇವತ್ತು ಮುಗೀತು ಇವತ್ತಿಂದು. ಇನ್ನ ಬಿಟ್ರೆ ಇನ್ನೊಂದ್ 2 ಅವರ್ ಶಾಪಿಂಗ್ ಮಾಡ್ತಿದ್ಲು. ಮಗಳಿಗೆ ತಗೋ 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 ಅವಳು ಏನ್ ತಗೊಂಡ್ರೆ ತಗೋ ಅಂತೇಳಿ ಎಲ್ಲ ಕೊಡಿಸಿದ್ಲು. ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಮತ್ತೆ ನಾನು ನೆಕ್ಸ್ಟ್. ಓಕೆ ಬಾಯ್. ಮತ್ತೆ ನಾನು ನಮ್ಮ ಫ್ರೆಂಡ್ ಇನ್ನೊಬ್ಳು ಬಂದಿಲ್ಲ, ಅನುರಾಧ. ಅವಳದೇನೋ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇದೆ. ಇಲ್ಲೇ ಬಂದಿರೋದು ನಾರಾಯಣ ಹಾಸ್ಪಿಟ್ಲಿಗೆ. ಅವ್ರ ತಂಗಿ ಹುಷಾರಿಲ್ಲ. ಅವಳೊಂದು ಮಿಸ್ಸಿಂಗು. ನಿನ್ನೆ ನಮ್ಮ ಜೊತೆ ಇದ್ಲು, ಒಂದು ಹಾಫ್ ಡೇ ಅಷ್ಟೇ ಇದ್ಲಲ್ಲ ಅವಳು. ಮತ್ತೆ ಹಾಸ್ಪಿಟ್ಲಿಗೆ ಬಂದುಬಿಟ್ಲು. ಕೇಕ್ ಶೋಕ್ ಹೋಗಿದ್ವಲ್ಲ ನಾವು, ಅಲ್ಲಿಂದ ಅವ್ರ ಮನೆಯವರು ಅವರು ಬಂದುಬಿಟ್ಲು ಹಾಸ್ಪಿಟ್ಲಿಗೆ. ನಾವು ಇನ್ನೂ 1 ಅವರ್ 2 ಅವರ್ ಇದ್ದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವತ್ತು ಬರಲಿಲ್ಲ ಅವಳು, ಅಲ್ಲಿ ಕೆಲಸ ಇದೆ ಅಂತೇಳಿ ಅಲ್ಲೇ ಉಳ್ಕೊಂಡ್ಳು. ಅವಳೊಂದು ಮಿಸ್ಸಿಂಗ್ ಇವತ್ತು. ಓಕೆ, ನಾವೇ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಹೋಗಿ ಬರ್ಬೇಕೀಗ, ನೋಡೋಣ. ಮತ್ತು ನಾನು ಅವಳನ್ನ ಹೋಗಿ ಮೀಟ್ ಮಾಡಿದಾಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಸೀರೆ ಭಾಗ್ಯಲಕ್ಷ್ಮಿಗೆ ಅಡಿಟ್ ಆಗ್ಬಿಟ್ಟಾಳ. ಭಾಗ್ಯಲಕ್ಷ್ಮಿ ನೋಡ್ತಾಳಂತೆ. ನಮ್ಮ ಮನೆಯಲ್ಲಿ ಕೇಬಲ್ ಹಾಕ್ಸಿಲ್ಲ ನಾವು, ನಮ್ಮ ಮಗಳು ಓದ್ಕೊಳೋದಿರುತ್ತೆ ಅಂತ. ಇವಳಿಗೆ ಯೂಟ್ಯೂಬಲ್ಲಿ ಯಾಕೆ ಕೊಡಬೇಕು. ಇವರು ಮಸಾಲ ಪೂರಿ ಹೊಡಿತಾ ಇದ್ದಾರೆ. ನನ್ನ ಮಗಳಿಗೆ ಫೇವ್ರೇಟ್ ಅಂದರೆ ಮಸಾಲ ಪೂರಿ. ಕವರ್ಗಳು ತೆಗಿಯಮ್ಮದು. ಅವಳ ಕತೆ ಇಲ್ಲಿಗೆ ಮುಗೀತು. ಒಂದು ಮಸಾಲ ಪೂರಿ ತಿಂದರೆ ಆಕಿನ ಮುಗೀತು. ವಿನುತಾಗ ಒಂದೇ. ಈಗ ನಾವು ಭಾಗ್ಯಲಕ್ಷ್ಮಿಯನ್ನು ನೋಡಬೇಕು. ಭಾಗ್ಯಲಕ್ಷ್ಮಿ ನೋಡ್ತಾಳೆ ಇವಳು. ಮತ್ತೆ ಯಾವ್ದು ನೋಡ್ತೀಯಾ?
ಲಕ್ಷ್ಮಿ ಬಾರಮ್ಮ. ಅಷ್ಟೇನಾ? ಸಾಕಾ? ಸಾಯಂಕಾಲ ಬೆಳಿಗ್ಗೆ ಬೆಳಿಗ್ಗೆ ಯಾವುದು? ಸೀತಾರಾಮ, ಇದು ಬ್ರಹ್ಮಗಂಟೆ. ಹಾಂ ಹಾಂ 4 ಸೀರಿಯಲ್ ಅಷ್ಟು ಬ್ಯುಸಿ ಇದ್ರು 4 ಸೀರಿಯಲ್ ನೋಡ್ತಾ. ನಾವು ಸ್ವಲ್ಪ ಸೀರಿಯಲ್ ಕಡಿಮೆ, ಸೀರಿಯಲೇ ನೋಡಲ್ಲ. ನಾನು ಸೀರಿಯಲ್ ನೋಡಲ್ಲ, ನ್ಯೂಸ್ ನೋಡ್ತೀನಿ, ಸಾಂಗ್ ಕೇಳೋದಷ್ಟೇ. ಹೌದಾ? ಯಾವ ನೋಡ್ತಿದ್ವಲ್ಲ ಚಿನ್ನು ನಾವು ಸೀರಿಯಲ್? ಸೀತಾರಾಮ ಒಂದು ನೋಡ್ತಾ ಇದ್ದೆ. ಅಲ್ಲ ಚಿನ್ನಿ, ಅಲ್ಲ ಹೌದಾ? ಅದೊಂದು ನೋಡ್ತಾ ಇದ್ದೆ. ಯಾಕೋ ಸಿಹಿ. ಹೌದಾ? ಫ್ರೆಂಡ್ಸ್, ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ಹಾಗೆ ನಾನು ಕೂಡ ಹೇಳಿದ್ದೀನಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಬಂದಿದ್ರಂತ. ಸಂಗೀತ 2 ಡೇಸ್ ಇದ್ದು ಓದ್ಲು ಮಗಳು ಕರ್ಕೊಂಡು. ಅನು ಇದ್ದಾಳೆ, ಅವ್ರ ತಂಗಿಂದ ಹಾಸ್ಪಿಟ್ಲ್ ತೋರಿಸೋದಿದೆ, ಉಳ್ಕೊಂಡಿದ್ದಾಳೆ. ಇವಳು ಕೂಡ ಒಂದಿನ ನಮ್ಮ ಮನೆಗೆ ಸ್ಟೇ ಮಾಡಿದ್ಲು. ನನಗಂತೂ ತುಂಬ ಖುಷಿ ಆಯಿತು. ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು ಒಂದೇ ಟೈಮಲ್ಲಿ ಸಿಕ್ಕಿದ್ರು. ಊರಿಗೆ ಹೋದಾಗ ಯಾವಾಗೋ ರೇರ್ ಸಿಗೋರು. ಅವಳು ಹೋದಾಗ ನಾವು ಬರಲ್ಲ, ನಾವು ಹೋದಾಗ ಅವ್ರು ಇರಲ್ಲ. ಸಿಕ್ಕಾಗ 5-10 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ನಮ್ಮನೇಲೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಅವರ್ ಮಾತಾಡಿದ್ವು ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಹುಷಾರಾಗಿ ಹೋಗ್ರಿ. ಹೋದ್ಮೇಲೆ ರೀಚ್ ಆದಮೇಲೆ ಫೋನ್ ಮಾಡು, ಬರ್ತೀನಂತೆ. ಓಕೆ ಬಾಯ್ ಬಾಯ್. ಹಾಂ ಬರ್ತೀನಲ್ಲ, ಬಾ.